ನಮಸ್ಕಾರ. ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಆಗುವ ಈ ಒಂದು ಸಮಸ್ಯೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇದರ ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲ್ಲದೆ ನೋಡಿಕೊಳ್ಳುವ ಅದೇ ಸಮಯದಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಲು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ NTPC ಸೇರಿದಂತೆ ಕೆಲವೊಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ರಕ್ಷಣೆ ಮಾಡುವುದಕ್ಕೆ ನಮ್ಮ ವಿವಿಧ ಇಲಾಖೆಗಳಿಂದ ಎಲ್ಲ ಸಿದ್ಧತೆಗಳು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡೋಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅಕಸ್ಮಾತ್ ಏನಾದರೂ ಸಮಸ್ಯೆ ಜಾಸ್ತಿ ಆಗುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲ್ಲದೆ ಆಹಾರ ಸರಬರಾಜು ಇರಲಿ, ಕುಡಿಯುವ ನೀರಿರಲಿ ಮತ್ತು ಆರೋಗ್ಯ ಇಲಾಖೆಯಿಂದ ನೀಡುವ ಸೌಲಭ್ಯಗಳಿರಲಿ, ಇವು ಯಾವುದಕ್ಕೂ ತಕ್ಕೆ ಆಗಲ್ಲದೆ ನಾವು ನೋಡಿಕೊಳ್ಳಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು, ವದಂತಿಗಳು ಹರಡಲ್ಲದೆ ನೋಡಿಕೊಳ್ಳಕ್ಕೆ ಕೂಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಒಂದು ಸಮನ್ವಯವನ್ನು ಕೂಡ ನಾವು ಸಾಧಿಸೋಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ. ಅದೇ ರೀತಿ ಎನಿ ಇಶ್ಯೂಸ್ ಯಾರಿಗೂ ಸಮಸ್ಯೆ ಇದ್ದರೂ ಕೂಡ 1077 1077 ಎಂಬ ನಂಬರ್ಗೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದರೆ ಅವರ ಸಮಸ್ಯೆ ಇರಲಿ ಅಥವಾ ಅವರ ಒಂದು ಡೌಟ್ ಇರಲಿ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಾನು ಸಾರ್ವಜನಿಕರ ಹತ್ರ ಕೇಳಿಕೊಳ್ಳೋದು, ತಾವು ಯಾವುದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಆದರೆ ಅಕಸ್ಮಾತ್ ಏನಾದರೂ ಯುದ್ಧ ಒಂದು ಸಂದರ್ಭ ಬಂದರೆ, ನಮ್ಮ ಜಿಲ್ಲೆಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕೆಂಬ ಬಗ್ಗೆ ತಿಳುವಳಿಕೆ ತಮ್ಮ ಎಲ್ಲರಿಗೂ ಇರಲಿ ಎಂಬ ಮಾಹಿತಿಯನ್ನು ನಾನು ಹೇಳ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳ DC ಮತ್ತು SP ಅವರ ಜೊತೆಗೆ ಒಂದು ವಿಡಿಯೋ ಸಂವಾದವನ್ನು ಮಾಡಿ ಈ ಯುದ್ಧದ ಸನ್ನಿವೇಶದಲ್ಲಿ ಯಾವ ರೀತಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತಯಾರಿ ನಡೆಸಬೇಕು ಮತ್ತು ಯಾವ ರೀತಿ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಬೇಕು ಮತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನು ತಾವು ಹಂಚಿಕೊಳ್ಳಬೇಕು ಅನ್ನೋದರ ಬಗ್ಗೆ ಇವತ್ತು ಚರ್ಚಿಸಲಾಗಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ ನಾಕಾಬಂದಿ ಆಗಿರ್ಬೋದು ಮತ್ತು ಪೊಲೀಸ್ ವಿಸಿಬಲ್ ಪೆಟ್ರೋಲಿಂಗ್ ಆಗಿರ್ಬೋದು ಮತ್ತು ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ಗಳೇನಿದೆ ಅಲ್ಲಿ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮುಂಬರುವಂಥ ದಿನಗಳಲ್ಲಿ ಈ ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ಗಳು ಏನಿದ್ದಾವೆ ಅಲ್ಲಿ ಮಾಕ್ ಡ್ರಿಲ್ಗಳನ್ನು ಕೂಡ ನಡೆಸಲಾಗುವುದು. ಅತಿ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳು ತಮಗೆ ವಾಟ್ಸಪ್ಪು, ಟ್ವಿಟರು ಮತ್ತು ಇನ್ಸ್ಟಾಗ್ರಾಮು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಚಾರಗಳು ತಮಗೆ ಬರ್ತಾ ಇರ್ತವೆ. ಅದನ್ನು ಕಣ್ಮುಚ್ಚಿ ತಾವು ಸುಮ್ಮನೆ ಫಾರ್ವರ್ಡ್ ಮಾಡೋದು ಬೇಡ. ಯಾಕಂತಂದರೆ ಹಲವಾರು ಸುಳ್ಳು ಸುದ್ದಿಗಳು ಇದರಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ತಾವು ಜಿಲ್ಲಾಡಳಿತದಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಅಥವಾ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತು ಕೇಂದ್ರ ಸರ್ಕಾರದ ನಂತರ ನಡೀತಾ ಇರುವಂತಹ ಪ್ರೆಸ್ ಮೀಟ್ಗಳು ಏನಿರ್ತವೆ ಅದು ಮಾತ್ರ ಅಥೆಂಟಿಕೇಟ್ ಆಗಿರುತ್ತೆ. ಆದ್ದರಿಂದ ಅಥೆಂಟಿಕೇಟ್ ನ್ಯೂಸನ್ನು ಮಾತ್ರ ತಾವು ಹಂಚ್ಕೊಳ್ಳಿ. ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ಗಳನ್ನು ಹಂಚ್ಕೋಬೇಡಿ. ಮತ್ತು ಈ ಸುಳ್ಳು ಸುದ್ದಿ ಹರಡುವವರ ಮೇಲೆ ಪೊಲೀಸ್ ಇಲಾಖೆ ಅತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅವರ ಮೇಲೆ ಸಾಕಷ್ಟು ರೀತಿಯಲ್ಲಿ ನಾವು ನಿಗಾ ವಹಿಸಿದ್ದೀವಿ. ಪ್ರತಿಯೊಂದು ಸಾಮಾಜಿಕ ಜಾಲತಾಣ, ನಿಮ್ಮೇನು ಗ್ರೂಪ್ಸ್ಗಳಿವೆ ಮತ್ತು ನಿಮ್ಮ ಸಾಮಾಜಿಕ ಜಾಲತಾಣಗಳ ವ್ಯವಸ್ಥೆ ಇದೆ, ಅಲ್ಲಿ ಪೊಲೀಸ್ ಇಲಾಖೆ ಇದ್ದೇ ಇದೆ. ಆದ್ದರಿಂದ ಈ ಸುಳ್ಳು ಸುದ್ದಿ ಮತ್ತು ತಪ್ಪು ಸುದ್ದಿ ಮತ್ತು ಕೋಮು ಭಾವನೆಯನ್ನು ಕೆರಳಿಸುವಂತಹ ವಿಚಾರಗಳನ್ನು ಯಾರಾದರೂ ಹಂಚಿಕೊಂಡಿದ್ದೇ ಆದಲ್ಲಿ ಅವರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದೆ. ಆದ್ದರಿಂದ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳ ಸಮನ್ವಯ ಜೊತೆಗೆ ಈ ಕಾರ್ಯವನ್ನು ಮಾಡ್ತಾ ಇದೆ. ಆದ್ದರಿಂದ ಜಿಲ್ಲೆಯ ಜನರು ಯಾವುದೇ ರೀತಿಯಾದಂತಹ ಭೀತಿಗೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಮತ್ತು ಕಾಲಕ್ಕೆ ತಕ್ಕಂತೆ ಜಿಲ್ಲಾಡಳಿತವು ಜನರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ. ಅದನ್ನು ತಾವು ಪಾಲಿಸಿ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತೆ. ಥ್ಯಾಂಕ್ ಯು.